ಸರ್, ಕೊನೆಯದಾಗಿ ನಾನೊಂದು ಪ್ರಶ್ನೆನ ಕೇಳ್ತೀನಿ. ಇಂತಹ ಒಂದು ಮುಂದೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ನೀವು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿ ಮೀಟಿಂಗ್ ನಡೆಯುತ್ತೆ? ಎಷ್ಟು ಟೈಮ್ ತೊಗೊಳ್ತೀರಿ? ಎಷ್ಟು ದಿನ ಬೇಕಾಗುತ್ತೆ ಮುಂಚಿತವಾಗಿ ಪ್ಲ್ಯಾನಿಂಗ್ಗೆ ಅಂತ ನಿಮಗೆ? ಮೇಡಮ್, ಲಕ್ಷಗಟ್ಟಲೆ ಜನ ಸೇರ್ತಾರಂದರೆ 25,000 50,000 ಜನ ಸೇರ್ತಾರಂದರೆ ವಿ ಕ್ಯಾನ್ ಮ್ಯಾನೇಜ್ ಇಮಿಡಿಯೇಟ್ಲಿ. ಯಾಕಂದರೆ ಬೇಕಾದ್ರೆ ಇಲ್ಲಿನೂ ಸ್ಟಾಪ್ ಬೇಕಷ್ಟಿದೆ. 15,000 ಜನ ನಮ್ಮ ಸಿವಿಲ್ ಪೊಲೀಸರೇ ಇದ್ದಾರೆ ಬೆಂಗಳೂರು ಸಿಟಿಯಲ್ಲಿ. ರಿಸರ್ವ್ ಅವರೊಂದು 5,000 ಇದ್ದಾರೆ. ಸೊ ಹೀಗಾಗಿ ಮ್ಯಾನೇಜ್ ಮಾಡ್ಬೋದು 50,000ವರೆಗೂ. ಲಕ್ಷಗಟ್ಟಲೆ ಸೇರ್ತಾರೆ ಅಂದರೆ ಇಟ್ ಈಸ್ ಇಂಪಾಸಿಬಲ್. ನಮಗೆ 15 ದಿವಸ ಮುಂಚೆನೇ ತಿಳಿಸ್ಬೇಕು. ನಾವು ಹೇಳಿದಂಥ ಸ್ಥಳದಲ್ಲಿ ಅವರು ಆರ್ಗನೈಸ್ ಮಾಡಬೇಕು. ದಬಾಸ್ಪೇಟೆನೋ ಅಲ್ಲಿನೋ ಅಥವಾ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ನೋ ಇಂಥಲ್ಲಿ ಇಷ್ಟೊಂದು ಲಕ್ಷಗಟ್ಟಲೆ ಜನ ಸೇರ್ತಾರೆ ಅಂದರೆ ಓಪನ್ ಸ್ಪೇಸಲ್ಲಿ ಮಾಡಿದ್ರೆ ಯಾವುದೇ ರೀತಿ ಅನಾಹುತ ಆಗೋದಿಲ್ಲ. ಮುಂಚಿತವಾಗಿ ಅವರು ನಮಗೆ ಅರ್ಜಿ ಕೊಡಬೇಕು. ಇಮಿಡಿಯೇಟಾಗಿ ರಾತ್ರಿ ಆಗಿ ಇಲ್ಲಿ ಅನೌನ್ಸ್ ಮಾಡ್ತಾರೆ, ಅವರು ಅಲ್ಲಿ ಅನೌನ್ಸ್ ಮಾಡ್ತಾರೆ. ನೀವು ಗೊಂಡ್ರೆ ಅಂದರೆ ಇನ್ನೂ ಗೆದ್ದಿರೋದಿಲ್ಲ, ಆವಾಗಲೇ ಅಪ್ಲಿಕೇಶನ್ ಕೊಡ್ತಾರೆ ಅವರು ಕೋರ್ಸ್ ಏನು ಮಿಲಾಪಿ ಏನು ಇರೋಕ್ಕಿಲ್ಲ. ಯಾಕಂದ್ರೆ ಅವರು ಕೊಟ್ಟರೆ, ಯಾಕಂದ್ರೆ ಪಂಜಾಬ್ದವರು ಅವರು ಸ್ಟೇಟ್ನವರು ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ. ಹೀಗಾಗಿ ಅದೇನು ಮ್ಯಾಚ್ ಫಿಕ್ಸಿಂಗ್ ಏನು ಇಲ್ಲ ಅಲ್ಲ, ಅದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೋದು. ಬಟ್ ಏನೇ ಇರಲಿ, ಅವರು ಉದ್ದೇಶಪೂರ್ವಕವಾಗಿ ಏನೋ ಒಳ್ಳೆ ಉದ್ದೇಶ ಇಟ್ಟು ಮಾಡಿದ್ರು ಸಹ ಇವರು ಟೈಮ್ ತೊಗೋಬೋದಾಗಿತ್ತು. ಸರ್, ಕೊನೆಯದಾಗಿ ಲಾಸ್ಟ್ ಯಂಗ್ ಜನ್ರೇಷನಿಗೆ ಮಕ್ಕಳಿಗೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ಏನು ಹೇಳ್ತೀರಿ? ಕ್ರಿಕೆಟ್ ಅನ್ನು ಇದು ನೀವು ಕ್ರಿಕೆಟಿನ ಹುಚ್ಚು ಬಿಡ್ರಿ. ನಿಮ್ಮ ಜೀವನ ಭಾಳ ಮುಖ್ಯ, ಭಾಳ ನಿಮ್ಮದು ಪ್ರಾಶಸ್ತ್ಯ ನಿಮಗೆ ಇದೆ ಮುಂದಿನ ಈ ದೇಶದ ಸ್ತಂಭ ನೀವು ಯುವಕರು. ನಿಮಗೆ ಭವಿಷ್ಯ ಇದೆ, ದೇಶಕ್ಕೆ ನಿಮ್ಮಿಂದ ಭವಿಷ್ಯ ಇದೆ. ತಂದೆ ತಾಯಿ ನಿಮಗೆ ನಂಬಿಕೊಂಡಿರ್ತಾರೆ, ನೀವು ಒಂದೇ ಮಕ್ಕಳು. ಅದಕ್ಕೆ ನೀವು ಅಭ್ಯಾಸ ಕಡೆ ಗಮನ ಕೊಡಿ. ಆಟ ಪಾಠದಲ್ಲಿ ಆಗ್ರಿ, ಆದರೆ ಇಂಥ ಆಟದಲ್ಲಿ ಹುಚ್ಚುತನ ತೋರಿಸ್ಬೇಡಿ. ಸಭ್ಯತೆಯಿಂದ ವರ್ತನೆ ಮಾಡಿ, ಒಳ್ಳೆಯ ಸಂಸ್ಕಾರ ಕಲ್ಕೊಳ್ಳಿ. ಈ ಹುಚ್ಚುತನ ಬೇಡ, ಹುಚ್ಚುತನ ಬಿಡಿ. ಏನೂ ಆಗೋದಿಲ್ಲ. ಕ್ರಿಕೆಟ್ಲಿಂದ ಏನು ಎಲ್ಲರೂ ತೆಂಡೂಲ್ಕರ್ ಆಗೋದಿಲ್ಲ, ಎಲ್ಲರೂ ಕೊಹ್ಲಿ ಆಗೋದಿಲ್ಲ. ಅದು ಚಾನ್ಸ್ ಇರೋದು ಭಾಳ ಕಡಿಮೆ. ಏನೋ ಕೋಟಿಗಟ್ಟಲೆ ಜನರಲ್ಲಿ ಒಬ್ಬರಿಗೆ ಇಬ್ಬರಿಗೆ ದಕ್ತದೆ. ಅದಕ್ಕೆ ಆ ಹುಚ್ಚುತನ ಬಿಟ್ಟು ಅಭ್ಯಾಸ ಕಡೆ ಗಮನ ಕೊಡಿ. ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಒಬ್ಲೈಸ್ ಮಾಡಿ, ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಒಬ್ಲೈಸ್ ಮಾಡಿ, ಒಳ್ಳೆಯ ಸುಸಂಸ್ಕೃತದಿಂದ ನಡ್ಕೊಳ್ಳಿ. ಕಾನೂನು ಬಗ್ಗೆ ಅರಿವು ಮೂಡ್ಕೊಳ್ಳಿ, ಕಾನೂನು ಪ್ರಕಾರ ನಡ್ಕೊಳ್ಳೋದು ಕಲ್ಕೊಳ್ಳಿ. ಅಂದರೆ ಯಾರಿಗೇ ತೊಂದರೆ ಇಲ್ಲ, ಸಮಾಜಕ್ಕೂ ತೊಂದರೆ ಇಲ್ಲ, ಸರ್ಕಾರಕ್ಕೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ. ಸೊ ಇದಿಷ್ಟು ಕೂಡ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ, ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಪ್ರೋಗ್ರಾಮ್ಗಳಲ್ಲಿ ಆಗಿದ್ದಾರೆ. ಜೊತೆಗೆ ಸರ್ಕಾರದ ಜೊತೆಗೂ ಕೂಡ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಸಾಕಷ್ಟು ಅನುಭವವನ್ನು ಇವರ ಒಂದು ಜೀವನದಲ್ಲಿ ಇವರು ನೋಡಿದ್ದಾರೆ. ಸೊ ಇಂಥ ಪ್ರೋಗ್ರಾಮ್ಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇವರು ಸ್ವತಃ, ಅಂದರೆ ಯಾವ ರೀತಿ 15 ದಿನ ಮುಂಚಿತವಾಗಿ ಮಾಡುವಂಥ ಪ್ಲಾನಿಂಗನ್ನು ರಾತ್ರಿ ಬೆಳಗಾಗೋದ್ರೊಳಗೆ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನೀವು ನೋಡಿದ್ರಿ. ಸೊ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.